ಇದು ಹಂಗೆ ಕೆಲವೊಮ್ಮೆ ನಮ್ಮೊಳಗಡೆ ಕೆಟ್ಟತನ ಇದ್ದಾಗ ಒಳ್ಳೆಯವ್ರು ಎದುರುಗಡೆ ಬಂದರೆ ಅವ್ರ ಮುಂದೆ ನಮಗೆ ನಿಲ್ಲೋಕ್ಕಾಗಲ್ಲ. ಯೋಚನೆ ಮಾಡಿ, ನಮ್ಮಲ್ಲಿ ಈಗ ಯಾರೊಬ್ಬ ಈ ಅನ್ಸು ಏನು ಹಿಂಗೆ ತೇದು ಬಾಯಿಗೆ ತುಟಿಗೆ ಹಾಕೊಳ್ತಾರಲ್ಲ, ಆ ಅನ್ಸು ಹಾಕೊಳ್ಳೋದು ಅಥವಾ ಯಾವುದೋ ಪಾನ್ ಪರಾಕ್ ಹಾಕೊಳ್ಳೋದು, ಏನೋ ಯಾವಾಗಲೂ ಅಗಿತಾ ಇರೋದು, ಆ ಪ್ಯಾಕ್ ಮೇಲೆ ಬರೆದಿರುತ್ತೆ ಇದರಿಂದ ಕ್ಯಾನ್ಸರ್ ಸಂಭವಿಸುತ್ತೆ, ಪ್ಯಾಕ್ ಮೇಲೆ ತಾನೇ ಬರೆದಿರೋದು ಅಂದ್ಕೊಂಡು ತಿಂತಲೇ ಇರ್ತಾರೆ. ಹಿಂಗೆ ಯಾವಾಗಲೂ ಏನೋ ಒಂದು ಅಗಿತಾ ಇರ್ತಾರೆ, ಉಗಿತಾ ಇರ್ತಾರೆ, ಏನು ಹೊಲಸೆದ್ದು ಹೋಗ್ಬಿಟ್ಟಿರುತ್ತೆ ಅವ್ರ ಬಾಯಿ. ಅಂಥವರು ಯಾರಾದರೂ ಒಳ್ಳೆ ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿಯಲ್ಲಿ ಬರ್ತಿದ್ದಾನೆ ಅಂದರೆ ಅವರಲ್ಲಿ ನಿಲ್ಲೋರಿಲ್ಲ, ಓಡ್ತಾರೆ. ಯಾಕಂದರೆ ಮುಂದೆ ನಿಲ್ಲೋಸೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಅಥವಾ ಯೋಗ್ಯತೆ ಇಲ್ಲ. ಹೌದಲ್ಲ? ಒಬ್ಬ ಜ್ಞಾನಿಯ ಮುಂದೆ ನಿಲ್ಲಲಿಕ್ಕೆ ನಿಮಗೆ ಅಷ್ಟು ಜ್ಞಾನವೇ ಇರಬೇಕು ಅಂತ ಏನಿಲ್ಲ, ಆದರೆ ಒಳ್ಳೆ ವ್ಯಕ್ತಿತ್ವ ಅಂತೂ ಇರಬೇಕು, ಅಥವಾ ಒಳ್ಳೆಯವನ ಆಗಬೇಕು ಅನ್ನೋ ತುಡಿತನಾದರೂ ಇರಬೇಕು. ಆಗ ನೀವು ಒಬ್ಬ ಜ್ಞಾನಿಯ ಮುಂದೆ ನಿಲ್ಲಬಹುದು. ಆದರೆ ನೀವು ದುಷ್ಟರಾಗಿದ್ದು ಯಾವುದ್ಯಾವುದೋ ಚಟಕ್ಕೆ ಬಲಿಯಾಗಿದ್ದು ಊರು ತುಂಬ ನಿಮಗೆ ಕೆಟ್ಟ ಹೆಸರಿದ್ದರೆ ಅಲ್ಲಿ ಒಳ್ಳೆಯವರು ಬರ್ತಿದ್ದಾರೆ ಅಂದ ತಕ್ಷಣ ಓಡ್ತೀರಾ ನೀವು. ಅದೊಂದು ಸೈಕಾಲಜಿ. ಹೋಮ್ವರ್ಕ್ ಬರೀದೇ ಇರೋ ಒಬ್ಬ ಹುಡುಗ ಮೇಷ್ಟ್ರ ಮುಂದೆ ತಲೆ ಎತ್ತಿ ನಿಲ್ಲಿಕ್ಕೆ ಹೆದರ್ತಾನಲ್ಲ, ಹಾಗೆ ನಮ್ಮ ವ್ಯಕ್ತಿತ್ವಗಳು ಹಾಳಾಗಿ ಕೊಳಚೆದ್ದು ಹೋಗ್ಬಿಟ್ಟಿದ್ರೆ ನಾವು ಮನೆಯವ್ರ ಮುಂದೆ ತಲೆ ಎತ್ತಿ ನಿಲ್ಲಿಕ್ಕಾಗಲ್ಲ. ಹೌದು ತಾನೆ? ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಶ್ರೇಷ್ಠವಾಗಿ ಕಾಪಾಡಿಕೊಂಡಾಗ ಮನೆ ಹೆಂಡತಿ, ಮಕ್ಕಳು, ಹೊರಗಡೆ ಸಮಾಜ, ಹೊರಗಡೆ ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ. ನೀವು ಎಷ್ಟು ಹಣ ದುಡಿತಿದ್ದೀರಾ ಅದು ಯಾರಿಗೋ ಕೆಲವೊಬ್ಬರಿಗೆ ಮುಖ್ಯ ಅಷ್ಟೇ, ನಿಮ್ಮ ಸಂಬಂಧಿಕರಿಗೋ ಯಾರಿಗೋ. ಆದರೆ ಸಮಾಜ ನೋಡುತ್ತೆ ನೀನೆಷ್ಟು ನೀಟಾಗಿ ಬದುಕ್ತಾ ಇದ್ದೀಯ, ಎಷ್ಟು ಶುದ್ಧವಾಗಿ ಬದುಕ್ತಾ ಇದ್ದೀಯ. ಅದಕ್ಕೆ ಧರ್ಮವಂತರ ಮುಂದೆ, ಮಹಾತ್ಮರ ಮುಂದೆ, ಜ್ಞಾನಿಗಳ ಮುಂದೆ ಧರ್ಮವನ್ನು ಮೀರಿ ಅಧರ್ಮದಲ್ಲಿ ನಡೀತಾ ಇರೋರು ನಿಲ್ಲೋದಿಕ್ಕೆ ಹೆದರುತ್ತಾರೆ. ಅಂದರೆ ಆ ಧರ್ಮದ ಆ ಹೊಳಪು, ಆ ಧರ್ಮದ ಶಕ್ತಿ ಹಾಗಿರುತ್ತೆ, ಅದು ಸುಟ್ಟಾಕುವಷ್ಟು ಕಠಿಣವಾಗಿರುತ್ತೆ ಆ ಧರ್ಮದ ಶಕ್ತಿ. ಅದ್ರ ಮುಂದೆ ನಿಲ್ಲೋಕ್ಕಾಗಲ್ಲ ಪಾಪ. ಇದಕ್ಕೆ ನಮ್ಮ ಮಹಾಭಾರತದಲ್ಲಿ ಒಂದು ಕತೆ ಹೇಳ್ತಾರೆ. ಈ ಕೌರವರು ಆ ಹಸ್ತಿನಾವತಿಯನ್ನು, ಪಾಂಡವರಿಗೆ ಸಿಗಬೇಕಾದ ರಾಜ್ಯವನ್ನು ಪಾಂಡವರಿಂದ ಕಸಿದುಕೊಂಡು ಆ ಪಾಂಡವರನ್ನೆಲ್ಲ ಪಗಡೆ ಆಟದ ಮೂಲಕ ಮೋಸದಲ್ಲಿ ಸೋಲಿಸಿ ಅವರನ್ನೆಲ್ಲ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಾಡಿಗೆ ಕಳಿಸಿ, ಇಲ್ಲಿ ಈ ದುರ್ಯೋಧನ ರಾಜ ಅಂದರೆ ದುರ್ಯೋಧನ ತಂದೆ ಧೃತರಾಷ್ಟ್ರ, ಶಕುನಿ, ದುಶ್ಯಾಸನ, ಇವರು ಕೌರವರು ಯಾರ್ಯಾರಿದ್ದಾರೆ ಇವರೆಲ್ಲ ಮೆರೀತಾವ್ರೆ. ಅವ್ರನ್ನ ಕಾಡಿಗೆ ಕಳಿಸ್ಬಿಟ್ಟು ಅವ್ರಿನ್ನು ಬರಲ್ಲ, ಅವ್ರನ್ನ ಯಾವುದಾದ್ರೂ ಒಂದು ಯುದ್ಧ ಮಾಡಿ ಅವ್ರನ್ನ ಕೊಂದು ಹಾಕ್ಬಿಡೋಣ, ರಾಜ್ಯ ನಮಗೆ ಅಂತ. ಅಂದರೆ ಈ ರಾಜ್ಯ ಅವ್ರಿಗೆ ಸೇರಬೇಕು ಅನ್ನೋ ಧರ್ಮದ ಅರಿವಂತೂ ಅವ್ರಿಗಿದೆ. ಬಟ್ ಮೋಸದಲ್ಲಿ ನಾವು ಅವರನ್ನು ಸೋಲಿಸಿದ್ದೀವಿ, ದ್ಯೂತದಲ್ಲಿ ಪಗಡೆ ಆಟದಲ್ಲಿ ಸೋಲಿಸಿ ಕಳಿಸಿದ್ದೀವಿ, ನಾವಿನ್ನು ಆರಾಮಾಗಿರ್ಬೋದು ಅಂದುಕೊಂಡು ಅಟ್ಟಹಾಸದ ನಗು, ಅಹಂಕಾರದ ನಗು ಯಾರ್ದು? ದುರ್ಯೋಧನದ್ದು. ಈ ದುರ್ಯೋಧನನ ತಂದೆಯಾದ ಧೃತರಾಷ್ಟ್ರನದ್ದು ಈ ಅಡಕೆಗೆ ಸಿಕ್ಕಂತಹ ಪರಿಸ್ಥಿತಿ ಅವನಿಗೆ. ಈ ಕಡೆ ವಿದುರ ಅನ್ನೋ ಆ ಮಹಾಮಂತ್ರಿ, ವಿದುರ ಅನ್ನೋ ಧರ್ಮವಂತ ಹೇಳ್ತಿದ್ದಾನೆ, ರಾಜನಿಗೆ ಹೇಳ್ತಿದ್ದಾನೆ, ನೋಡಪ್ಪ ನಿನ್ನ ಮಗ ಏನು ಪಾಂಡವರನ್ನು ಕಾಡಿಗೆ ಕಳಿಸಿ ಅವರಿಗೆ ಮೋಸ ಮಾಡಿ ಅವರ ಆಸ್ತಿಯನ್ನು ತಗೊಂಡು ಮೆರೀತಾ ಇದ್ದಾನಲ್ಲ, ಇದು ಒಳ್ಳೆಯದಲ್ಲ. ನೀನೊಬ್ಬ ತಂದೆಯಾಗಿ ಬುದ್ಧಿ ಹೇಳು, ನಿನ್ನ ಮಗನಿಗೆ ಒದ್ದಾದ್ರೂ ಬುದ್ಧಿ ಕಲಿಸಿ ಅವನಿಗೆ ಸರಿದಾರಿಗೆ ನಡಿಲಿಕ್ಕೆ ಹೇಳು, ಅವ್ರ ಪಾಲನ್ನು ಅವ್ರಿಗೆ ಕೊಟ್ಟು ಬಿಡೋಕೆ ಹೇಳು, ಇಲ್ಲಾಂದ್ರೆ ನಿನ್ನ ವಂಶ ನಾಶವಾಗ್ಬಿಡುತ್ತಯ್ಯ. ಹೀಗೆ ಬುದ್ಧಿವಾದ ಅಂದರೆ ಆ ಕೌರವರು ಅನ್ನೋ ಹುಳಗಳ, ಕೆಟ್ಟ ಹುಳಗಳ ನಡುವೆ ಒಬ್ಬ ಧರ್ಮವಂತ ಇದ್ದ, ಅವನೇ ವಿದುರ. ಅವನು ಕೃಷ್ಣನ ಮಹಾನ್ ಭಕ್ತ. ಅವನು ಆ ವಿದುರ ಅಲ್ಲಲ್ಲಿ ಹೇಳ್ತಾ ಇದ್ದ, ಅವನು ಎಷ್ಟು ಧರ್ಮವಂತ, ಅಥವಾ ವಿದುರನ ಧರ್ಮ ಎಷ್ಟು ಶಕ್ತಿಶಾಲಿಯಾಗಿತ್ತು ಅನ್ನೋದಕ್ಕೊಂದು ಕತೆ ಹೇಳ್ತಾರೆ. ಈ
ದುರ್ಯೋಧನ ಮತ್ತು ಆ ದುರ್ಯೋಧನ ತಂದೆ ಧೃತರಾಷ್ಟ್ರ, ಇವರಿಬ್ಬರು ಹೆಚ್ಚು ಕಡಿಮೆ ಒಂದೇ ಬುದ್ಧಿ, ಅವರಿಬ್ಬರದು ದುಷ್ಟ ಬುದ್ಧಿ. ದುರ್ಯೋಧನ ತೋರಿಸ್ಕೊಳ್ತಾನೆ, ಧೃತರಾಷ್ಟ್ರ ತೋರಿಸ್ಕೊಳಲ್ಲ ಅಷ್ಟೇ. ಧೃತರಾಷ್ಟ್ರ ಒಟ್ಟು ಕುರುಡ, ಕಣ್ಣು ಮಾತ್ರ ಕುರುಡ ಅಲ್ಲ, ಅವನ ಮನಸ್ಸು ಕುರುಡ. ಮಗನ ಮೇಲಿನ ಮೋಹಕ್ಕೋಸ್ಕರ ಯಾರ ಮಕ್ಕಳನ್ನು ಬಾವಿ ತಳ್ಳೋದಿಕ್ಕೂ ರೆಡಿಯಾಗಿದ್ದ ಅಂತ ದುಷ್ಟ ತಂದೆ ಅವನು. ಇಲ್ಲೊಂದು ವಿಚಿತ್ರವಾದ ಕತೆ ಹೇಳ್ತಾರೆ ನಮ್ಮ ಮಹಾಭಾರತದಲ್ಲಿ. ಅಂದರೆ ವಿದುರನ ಧರ್ಮದ ಶಕ್ತಿ ಹೆಂಗಿತ್ತು ಅಂದರೆ, ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರನ ಬಳಿ ಹೀಗೆ ಅವ್ರಿಗೆ ಮೋಸ ಮಾಡಬೇಕಪ್ಪ, ಅವ್ರನ್ನ ಮೋಸ ಮಾಡಾದ್ರೂ ಸರಿ, ಅವ್ರದ ಆ ಸ್ವತ್ತನ್ನು ನಾವು ಪಡ್ಕೊಳ್ಬೇಕು, ಅವ್ರನ್ನ ಹಾಳು ಮಾಡಬೇಕು, ಇವ್ರನ್ನ ಹಾಳು ಮಾಡಬೇಕು, ಅವನನ್ನು ಕೊಲ್ಲಬೇಕು, ಇವನನ್ನು ಕೊಲ್ಲಬೇಕು, ಈ ಅಪ್ಪ ಮಗ ಹಿಂಗೇನಾದರೂ ಕೆಟ್ಟದ್ದು ಮಾತಾಡಬೇಕು ಅಂತ ಅನಿಸಿದಾಗ, ಯಾಕಂದರೆ ರಾಜನ ಪಕ್ಕ ಮಂತ್ರಿ ಯಾವಾಗಲೂ ಇದ್ದೇ ಇರ್ತಿದ್ದ, ಅಂದರೆ ಈ ವಿದುರ ರಾಜನ ಪಕ್ಕ ಯಾವಾಗಲೂ ಇರ್ತಿದ್ದ. ಆದರೆ ವಿದುರ ಇದ್ದ ಸಮಯದಲ್ಲಿ ದುರ್ಯೋಧನ ಹೋಗಿ ಮಾತಾಡ್ಲಿಕ್ಕೆ ಹೆದರ್ತಾ ಇದ್ನಂತೆ. ಯಾಕಂದರೆ ವಿದುರ ಧರ್ಮವಂತ, ಅವನ ಶಕ್ತಿ ಎಷ್ಟಿತ್ತು ವಿದುರನದ್ದು ಅಂದರೆ, ದುರ್ಯೋಧನ ಅವನು ಮುಂದೆ ಏನಾದರೂ ಕೆಟ್ಟದ್ದು ಯೋಚನೆ ಮಾಡಿಕೊಂಡು ಹೇಳಬೇಕು ಅಂತ ಬಂದರೂ ಹೇಳೋಕ್ಕಾಗ್ತಿರ್ಲಿಲ್ವಂತೆ. ಹೀಗೆ ಒಮ್ಮೆ ವಿದುರ ಇಲ್ಲದ ಸಮಯದಲ್ಲಿ ದುರ್ಯೋಧನ ಆ ತಂದೆಯ ಬಳಿ ಹೋಗ್ತಾನೆ. ಅಪ್ಪ, ನಾನು ನಿನ್ನ ಹತ್ರ ಏನೇನೋ ಮಾತಾಡಬೇಕು ಅಂತ ಬರ್ತೀನಿ, ಆದ್ರೆ ವಿದುರನನ್ನು ನೋಡಿದಾಗ ಏನೂ ತಲೆಗೆ ಬರಲ್ಲ ಕಣಪ್ಪ. ಅದು ಯಾಕೋ ಅವನು ನೋಡಿದ್ರೆ ಏನೋ ಕೆಟ್ಟದ್ದು, ನಿನಗೇನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತೀನಿ, ಏನು ಹೇಳೋಕ್ಕೂ ಆಗುವುದಿಲ್ಲ. ಆ ವಿದುರನದ್ದು ಅದೇನಪ್ಪ ಆ ವಿದುರನದ್ದು ಶಕ್ತಿ ಅಂತ. ಆಗ ಧೃತರಾಷ್ಟ್ರನು ಹೇಳ್ತಾನೆ, ಹೌದು ಕಣಪ್ಪ, ಅವನು ಮಹಾನ್ ಧರ್ಮವಂತ. ನಾವು ರಾಜ್ಯದ ಆಸೆಗೋಸ್ಕರ ಏನೇನೋ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ನನಗೂ ಅಷ್ಟೇ ಕಣೆಯ, ಆ ವಿದುರ ಇದ್ದಾಗ ಕೆಟ್ಟ ಯೋಚನೆಗಳೇ ಬರೋದಿಲ್ಲ, ಬಂದರೂ ಹೇಳ್ಕೊಳ್ಬೇಕು ಅಂತ ಅನ್ಸಲ್ಲ. ಅದು ವಿದುರನಿಗಿರುವ ಶಕ್ತಿ. ಅವನಿಲ್ಲದೆ ಹೋದಾಗ ನಾವೇನಾದರೂ ಮಾತಾಡ್ಬೋದು, ಅವನಿದ್ದಾಗ ನಮಗೆ ಮಾತೆ ಹೊರಡಲ್ಲ ಕಣಪ್ಪ. ಅಂದರೆ ವಿದುರನ ಶಕ್ತಿ ಅಂತದ್ದು ನೋಡಿ. ಧರ್ಮ ಅಥವಾ ಧರ್ಮವನ್ನು ಪಾಲಿಸುವವರ ಶಕ್ತಿ ಅಂತದ್ದು. ಅವರು ಮುಂದೆ ಏನೋ ಕೆಟ್ಟದ್ದು ಹೇಳಬೇಕು ಅಂತ ಬಂದರೂ ಕೂಡ ಮಾತಾಡ್ಲಿಕ್ಕಾಗಲ್ಲ. ಇದು ಅತಿಶಯ ಅಂತ ಭಾವಿಸಬೇಡಿ, ನನ್ನ ಜೀವನದಲ್ಲಿ ನಾನು ತುಂಬ ಸಾರಿ ಗಮನಿಸಿದ್ದೀನಿ. ಇಡೀ ಊರಿನವ್ರ ಜೊತೆ ಎಲ್ಲ ಕೆಟ್ಟದಾಗಿ ಮಾತಾಡೋ, ಹೊಲ್ಸಾಗಿ ಮಾತಾಡೋ ಎಷ್ಟೋ ಜನ ನನ್ನ ಹತ್ರ ಬಂದಾಗ ಅಂಥ ಪದಗಳನ್ನು ಅವ್ರು ಬಳಸೋದೇ ಇಲ್ಲ. ಅಂದರೆ ಮಾತೇ ಆಡ್ಲಿಕ್ಕೆ ಹೋಗಲ್ಲ. ಅಕಸ್ಮಾತಾಗಿ ಕೆಟ್ಟ ಪದಗಳು ಬಂದರೆ ಯಾಕೆ ಬೇಕು ಅಂತ ಅವ್ರು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದೋ ಮೌನವಾಗಿರ್ತಾರೆ, ಮಾತಾಡಿದ್ರು ಫಿಲ್ಟರ್ ಮಾಡಿ ಮಾತಾಡ್ತಾರೆ. ಅಂದರೆ ನಾನು ಹೇಗೆ ಅಂತ ಅವ್ರಿಗೆ ಗೊತ್ತಾದಾಗ ಅದಕ್ಕೆ ತಕ್ಕಂಗೆ ಅವರು ಬದಲಾಗಿ ಒಳ್ಳೆ ರೀತಿಯಲ್ಲಿ ನಾಟಕನಾದರೂ ಮಾಡ್ತಾರೆ. ಆದರೆ ಸ್ವಯಂ ನಾವೇ ಕೆಟ್ಟವರು ಅಂತ ಗೊತ್ತಾದಾಗ ನಮ್ಮ ಮುಂದೆ ಹೊಲಸು ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೇ ಭಯ ಇರೋದಿಲ್ಲ. ಹಾಗಾಗಿ ನಾನು ಹೇಳೋದು, ಸ್ವಯಂ ನಾವು ಧರ್ಮದ ದಾರಿಯಲ್ಲಿರೋದು ಬಹಳ ಮುಖ್ಯ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ ಮೂಲವಾದ ವಿಚಾರ, ವಿದುರನ ಧರ್ಮದ ಶಕ್ತಿ ಎಷ್ಟಿತ್ತು ಅನ್ನೋದನ್ನು ನಾವು ಈ ಕಥೆ ಮೂಲಕ ತಿಳ್ಕೊಂಡು, ಹೌದಲ್ವಾ? ಹಾಗಾಗಿ ನಾವು ವಿದುರನ ಹಾಗೆ ಧರ್ಮದ ಪ್ರತಿರೂಪವಾಗಿ ಧರ್ಮವಂತರಾಗಿ ಬದುಕೋದಿಕ್ಕೆ ಮುಂದಾಗಬೇಕು. ಆಗ ನಮ್ಮ ಜೀವನ ಚೆನ್ನಾಗಿರುತ್ತೆ. ಅದನ್ನೇ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನರಸಿಂಹಾವತಾರದ ಬಗ್ಗೆ ಹೇಳಬೇಕಾದಾಗಲೆಲ್ಲ ಕಳ್ಳು ಕಿತ್ತು ಮಾಲೆ ಹಾಕೊಂಡು ಬಿಟ್ಟ, ಅದು ಒಂದು ಕತೆ ಅಂತ ಭಾವಿಸೋಣ. ಆದರೆ ಅದರಿಂದ ತಿಳ್ಕೊಳ್ಬೇಕಾಗಿರೋ ಅತಿ ದೊಡ್ಡ ಜೀವನ ಪಾಠ ಅಂದರೆ, ಕೆಟ್ಟವರನ್ನು ಸಂಹಾರ ಮಾಡಲಿಕ್ಕೆ ಭಗವಂತ ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು. ಅವನು ಚಿಕ್ಕ ನೊಣವಾಗಿ ಬರಬಹುದು, ದೊಡ್ಡ ದೈತ್ಯನಾಗಿ ಬರಬಹುದು, ಏನಾದರೂ ಬರಬಹುದು. ಆದರೆ ಕೆಟ್ಟತನವನ್ನು ಒಂದು ಹಂತದವರೆಗೂ ಸಮಾಜ ಸಹಿಸಬಹುದು. ಆದರೆ ಒಂದು ಹಂತ ದಾಟಿ ಆದಮೇಲೆ ಕಾಲ ಯಾವುದೋ ರೀತಿಯಲ್ಲಿ ಬಂದು ಅದನ್ನು ತುಳಿದು ಮಣ್ಣು ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಹತ್ರ ಜಿಮ್ ಬಾಡಿ ಇದೆ, ನನ್ನ ಹತ್ರ ಕೋಟಿ ಹಣ ಇದೆ, ನಾನು ಏನು ಬೇಕಾದರೂ ಮಾಡ್ಬೋದು. ಕಾಲದ ಮುಂದೆ ನಾವು ಧೂಳು ಕಣ. ಅದೊಂದು ಸ್ವಲ್ಪ ಹಿಂಗೆ ತಿರುಗಿ ನಿಂತ್ಕೊಳ್ತು ಅಂದರೆ ನಮ್ಮ ಹಣ, ನಮ್ಮ ಜಿಮ್ ಬಾಡಿ, ನಮ್ಮ ಇನ್ಫ್ಲೂಯೆನ್ಸು ಎಲ್ಲ ಹೊಂಟೋಗ್ಬಿಡುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.